ನಮ್ಮವರೇ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಡಿಸಿಎಂ ಡಿಕೆಶಿ ಹೇಳಿಕೆಗೆ ಎಕ್ಸ್ನಲ್ಲಿ ಟಾಂಗ್ ಕೊಟ್ಟಿದೆ ಜೆಡಿಎಸ್. ಡಿಕೆಶಿಯ ಕೊನೆಯ ಅಸ್ತ್ರವೇ ಜಾತಿ ಅಂತ ಜೆಡಿಎಸ್ ಟಾಂಗ್ ಕೊಟ್ಟಿರುವಂಥದ್ದು. ಪೆನ್ನು ಪೇಪರ್ ಕೇಳಿ ಅಧಿಕಾರ ಪಡೆದ ಡಿಕೆ ಶಿವಕುಮಾರ್ ಇವತ್ತು ಅಧಿಕಾರದ ಹಪಾಹಪಿಗೆ ಜಾತಿ ಅಸ್ತ್ರವನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತ ಪೋಸ್ಟ್ ಮಾಡಿ ಕುಟುಕಿದೆ. ರಾಜಕೀಯ ದಾಹಕ್ಕೆ ವಿನಾಕಾರಣ ಸಮುದಾಯವನ್ನ ಎಳೆದುಕೊಂಡು ತರಬೇಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ಎಕ್ಸ್ನಲ್ಲಿ ಕಿಡಿಕಾರಿದೆ. ಸಮುದಾಯವನ್ನ ಹಾಗೂ ನಾಯಕರನ್ನ ದೂಷಿಸ್ತಾ ಇರೋದು ನಾಚಿಕೆಗೇಡು. ಡಿಕೆಶಿ ಅವರೇ, ನಿಮಗೆ ರಾಜಕೀಯ ಶಕ್ತಿ ತುಂಬಿರುವ ಸಮುದಾಯದ ಜನರನ್ನ ವೇದಿಕೆಯಲ್ಲಿ ನಿಂದಿಸೋದು ಶೋಭೆ ತರೋದಿಲ್ಲ. ಇದೇ ಸಮುದಾಯದ ಜನ ನಿಮಗೆ ಬುದ್ಧಿ ಕಲಿಸುವ ದಿನಗಳು ದೂರ ಇಲ್ಲ. ಸ್ವಾರ್ಥಕ್ಕೆ ಇದೇ ಸಮುದಾಯದ ಎಷ್ಟು ಜನರ ವಿರುದ್ಧ ಎಷ್ಟು ಕುತಂತ್ರಗಳನ್ನು ನೀವು ಮಾಡಿದ್ದೀರಾ ಅಲ್ವಾ? ನಿಮ್ಮ ರಾಜಕೀಯ ದಾಹಕ್ಕೆ ವಿನಾಕಾರಣ ಸಮುದಾಯವನ್ನ ಎಳೆದು ತರಬೇಡಿ ಅಂತ ಜೆಡಿಎಸ್ ಕುಟುಕಿರುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಮ್ಮವರೇ ತೊಂದರೆಗಳನ್ನು ಕೊಡ್ತಾರೆ ಅಂತೇಳಿ ಟೀಕೆ ಮಾಡಿದರು. ನಮ್ಮವರೇ ನಮಗೆ ತೊಂದರೆ ಕೊಡ್ತಾರೆ ಅಂತೇಳಿ ಆ ಟೀಕೆಗೆ ಉತ್ತರವಾಗಿ ಜೆಡಿಎಸ್ ಈ ಟ್ವೀಟನ್ನು ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕುಟುಕಿದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಡಿಕೆಶಿ ಅವರ ಹೇಳಿಕೆಗೆ ಜೆಡಿಎಸ್ ಟಾಂಗ್. ಈ ಜಟಾಪಟಿ ನಡೀತಾ ಇರೋದು ಯಾವ ಕಾರಣಕ್ಕೆ ಅಂತೇಳಿ, ಇದ್ದಕ್ಕಿದ್ದಂಗೆ ಸಮುದಾಯ ಜಾತಿ ಎಲ್ಲಿಂದ ಇದರಲ್ಲಿ ನುಸುಳ್ಕೊಳ್ತು ಅಂತ? ಮತ್ತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡೋಣ. ಕಾರ್ಯಕ್ರಮವೊಂದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ನೀಡಿದ್ರು. ನಮ್ಮ ಸ್ವಂತ ಜನ, ನಮ್ಮ ಜಾತಿಯವರೇ ದಿನ ನಮ್ಮನ್ನು ಟೀಕಿಸ್ತಾ ಇದ್ದಾರೆ, ನಮಗೆ ಸಿಕ್ಕಿಲ್ಲ ಇವರಿಗೆ ಸಿಕ್ಕಿದೆಯಲ್ಲ ಅವಕಾಶ ಅಂತ ದಿನ ನಮ್ಮನ್ನು ಹೊಸಕ್ತಾ ಇದ್ದಾರೆ, ಹೊಸಕಿ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಟಿ ವಿಯಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನೀವು ಬೇಕಿದ್ರೆ ನಮ್ಮನ್ನು ಹೊಸಕಿ ಹಾಕುವ ಪ್ರಯತ್ನಗಳು ಎಲ್ಲ ಕಡೆಯೂ ನಡೀತಾ ಇದೆ. ಹಿಂದಿನಿಂದ ಚಾಕುವನ್ನು ಹಾಕ್ತಾ ಇದ್ದಾರೆ, ಮುಂದೆಯಿಂದಲೂ ಚಾಕು ಹಾಕ್ತಾ ಇದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಇದಕ್ಕೆ ಈ ಟೀಕೆಗೆ ಉತ್ತರವನ್ನು ಜೆಡಿಎಸ್ ಕೊಟ್ಟಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ಡಿ ಕೆ ಶಿವಕುಮಾರ್ ಅವರು ಯಾರ ಹೆಸರನ್ನು ಪ್ರಸ್ತಾಪಿಸಿರಲಿಲ್ಲ, ಆದರೆ ನಮ್ಮ ಜಾತಿಯವರನ್ನೇ ನಮಗೆ ಚೂರಿ ಹಾಕ್ತಾ ಇದ್ದಾರೆ ಅಂತೇಳಿ ಎಲ್ಲ ಟೀಕೆ ಮಾಡಿದ್ರು. ಇದಕ್ಕೆ ಜೆಡಿಎಸ್ ಈಗ ಕೌಂಟರ್ ಕೊಟ್ಟಿರುವಂಥದ್ದು. ಏನು ಈ ಬೆಳವಣಿಗೆಗಳೆಲ್ಲ ಮಂಜುನಾಥ್? ನವೀನ್, ಏನು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಏನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಕ್ಕಲಿಗ ಸಮುದಾಯದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ನಮ್ಮ ಸಮುದಾಯದವರಿಗೆ ನನ್ನ ಬೆನ್ನಿಗೆ ಅಂದ್ರೆ ನನ್ನ ಬಗ್ಗೆ ಟೀಕೆ ಮಾಡ್ತಾರೆ, ನನ್ನ ಬಗ್ಗೆ ದಿನ ಕೂಡ ಒಂದು ಆರೋಪಗಳನ್ನು ಮಾಡ್ತಾರೆ, ಇದರಿಂದ ನನಗೆ ತೊಂದರೆ ಆಗ್ತಿದೆ ಪರೋಕ್ಷವಾಗಿ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಹಿಂದೆ ಏನು ಜಾತಿ ಸಂಬಂಧಪಟ್ಟಂತೆ ಏನು ಜಾತಿ ಸ್ವಾಮೀಜಿಗಳು, ಅದರಲ್ಲೂ ಕೂಡ ನಿರ್ಮಾಣದಷ್ಟೇ ಆಗಿರ್ಬೋದು, ನಂಜಾವಧೂತ ಇಬ್ಬರು ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಪರವಾಗಿ ನಿಂತಿದ್ರು. ಆ ಸಂದರ್ಭದಲ್ಲಿ ಏನು ಸ್ವಾಮೀಜಿಗಳ ಒಂದು ನಡೆಗೆ ಕುಮಾರಸ್ವಾಮಿ ಅವರು ಒಂದು ಟೀಕೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಇದೇ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಒಂದು ತಮ್ಮ ಅಸಮಾಧಾನವನ್ನ ನಿನ್ನೆ ಹೊರಹಾಕಿದ್ರು. ಹಾಗಾಗಿ ಇವತ್ತು ಜೆಡಿಎಸ್ ಒಂದು ಟ್ವೀಟ್ ಅಂದ್ರೆ ಎಕ್ಸ್ ಮುಖಾಂತರ ಒಂದು ಟಾಂಗ್ ಕೊಡುವ ಕೆಲಸವನ್ನ ಮಾಡಿದೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಸಿಎಂ ಕುರ್ಚಿಗೆ ಕೊನೆಗೆ ಉಳಿದಿರುವಂತದ್ದು ಜಾತಿ ಅಸ್ತ್ರ ಅನ್ನೋದು ಮೇಲ್ನೋಟಕ್ಕೆ ಕಾಡ್ತಾ ಇದೆ. ಕಳೆದ ಬಾರಿ ಏನು 2023 ಚುನಾವಣೆ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಬಾರಿ ನನಗೆ ಅವಕಾಶ ಕೊಡಿ, ನನಗೆ ಒಂದು ಪೆನ್ನು ಪೇಪರ್ ಕೊಡಿ, ಎಲ್ರಿಗೂ ಕೂಡ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಸೇರಿದಂತೆ ಎಲ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದೀರಾ, ಹಾಗಾಗಿ ನನಗೂ ಒಂದು ಅವಕಾಶ ಕೊಡಿ ಅನ್ನೋ ಮಾತನ್ನ ಹೇಳಿ ಎಲ್ಲ ಅಂದ್ರೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತಗಳನ್ನ ಪಡೆಯುವಲ್ಲಿ ಯಶಸ್ವಿ ಆಗಿದ್ರು. ಆದ್ರೆ ನಾನು ಜಾತಿ ಒಂದು ವಿಚಾರವಾಗಿ ನಾನು ಹಿಂದುಳಿದ ಜಾತಿ ಜೊತೆಗೆ ನಾನು ಎಲ್ಲ ಸಮುದಾಯದವನು ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರು. ಆದ್ರೆ ಈಗ ನಿನ್ನೆ ಒಕ್ಕಲಿಗರ ಸಮುದಾಯದ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಂತು ತಮ್ಮ ಸಮುದಾಯದ ಒಂದು ಹಿರಿಯ ನಾಯಕರು ಪರೋಕ್ಷವಾಗಿ ಅದು ಕುಮಾರಸ್ವಾಮಿ ಅವರ ಹೆಸರನ್ನ ಉಲ್ಲೇಖಿಸಿದೆ, ನೇರವಾಗಿ ಹೇಳಿರುವಂತದ್ದು. ಜೊತೆಗೆ ಈಗ ಜಾತಿ ಒಂದು ಅಸ್ತ್ರವನ್ನ ಬಳಸಲಿಕ್ಕೆ ಒಂದು ಮುಂದಾಗಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಈಗ ಜೆಡಿಎಸ್ ಒಂದು ಎಕ್ಸ್ ನಲ್ಲಿ ಅಸಮಾಧಾನ ಮತ್ತು ಟಾಂಗ್ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.